ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದನ್ನ ನಾವು ರೈತರನ್ನ ಕೊಟ್ಟರೆ ಸರಿ ಒಪ್ಕೊಳ್ಳೋಣ. ಪೆಟ್ರೋಲ್ ಡೀಸೆಲ್ ನೆನ್ನೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದರಲ್ಲಿ ಏನು ಡೌಟೇ ಇಲ್ಲ. ನೀವು ಹೇಳ್ತಾರೋ ನಿಜ. ಹೌದಪ್ಪ, ನಾನು ಹೇಳ್ತಾ ಇದ್ದೀನಿ. ರಾಜ್ಯ ಸರ್ಕಾರದಲ್ಲಿ ನಾನು ಒಂದು ಸರ್ಕಾರದಲ್ಲಿ ಒಂದು ಭಾಗ ನಾನು ಹೇಳ್ತಾ ಇದ್ದೀನಲ್ಲ, ಜನಕ್ಕೆ ಹೊರೆ ಆಗ್ತಾ ಇದೆ, ಟ್ಯಾಕ್ಸಲ್ಲಿ ಜಾಸ್ತಿ ಆಗ್ತಾ ಇದೆ, GST ಅದು ಇದು. ಮೊದಲು ಒಂದು ಎಕರೆ ಬಂದ್ಬಿಟ್ಟು ನಾವು ನಂದಗುಡಿ ಹೋಗಿ ಲೀಸ್ಟ್ ಮಾಡ್ಕೋಬೇಕಂದ್ರೆ ನಮಗೆ 3 ಲಕ್ಷ 4 ಲಕ್ಷ ಆಗ್ತಾ ಇತ್ತು. ಇವತ್ತು 18 ಲಕ್ಷ ಒಂದು ಎಕರೆ ಲೀಸ್ಟ್ ಮಾಡ್ಕೋಬೇಕಂತ 3-4 ಲಕ್ಷ ಇದೆ, 18 ಲಕ್ಷ ಇದೆ. ಮೊನ್ನೆ 2 ಎಕರೆ ಲೀಸ್ಟ್ ಮಾಡ್ಕೊಂಡೆ ನಾನೇ ಹೇಳ್ತೀನಿ. ನಾನೇ ಲೀಸ್ಟ್ ಮಾಡ್ಕೊಂಡೆ 18 ಲಕ್ಷ ಫೀಸು ಟ್ಯಾಕ್ಸ್ ಅದು ಇದು ಸ್ಟಾಪ್ ಇದೆ. ಅದು 18 ಲಕ್ಷ. ಸರ್ ವಿದ್ಯುತ್ ದರವನ್ನು ಏರಿಕೆ ಮಾಡಿದಾರೆ ಸರ್. ಈಗ ಎಲ್ಲ ಏರಿಕೆ ಮಾಡ್ತಾ ಇರ್ತಾರೆ, ಹೋಗ್ತಾ ಇರುತ್ತೆ. ಇವಾಗ ಹೋಗ್ತಾ ಇರ್ಬೇಕಂದ್ರೆ ರಾತ್ರಿ ಅವ್ರಿಗೆ ಹೋಗ್ತಾ ಇರ್ಬೇಕು. ನೀರು ಜಾಸ್ತಿ ಆಗ್ತಾನೆ ಹೋಗ್ತಾನೆ ಇರುತ್ತೆ, ಜಾಸ್ತಿ ಮಾಡ್ತಾನೆ. ಒಳ್ಳೇದು, ನಿಮ್ಗೆ ಗೊತ್ತಿಲ್ಲ, ಜಾಸ್ತಿ ಆಗ್ತದೆ ಒಳ್ಳೇದು. ಅಲ್ಲ ಸರ್, ಕಾಂಗ್ರೆಸ್ ಸರ್ಕಾರ ಜಾಸ್ತಿ ಆಗ್ತದೆ ಒಳ್ಳೇದು. ಟ್ಯಾಕ್ಸ್ ಎಲ್ಲ ಬರೋದು ಜಾಸ್ತಿ ಆಗ್ತದೆ ಒಳ್ಳೇದು. ಅಲ್ಲ ಸರ್, ಕಾಂಗ್ರೆಸ್ ಸರ್ಕಾರ ಬಂದು ರೆವಿನ್ಯೂ ಜಾಸ್ತಿ ಬರುತ್ತೆ, ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ, ಜಾಸ್ತಿ ಟ್ಯಾಕ್ಸ್ ಆಗ್ತಾ ಇರೋದು ಒಳ್ಳೇದು. ಅಲ್ಲ ಸರ್, ನಿಮ್ಮ ಸರ್ಕಾರ ಬಂದಮೇಲೆ ಈ ರೀತಿ ಆಗ್ತಾ ಇದೆ, ನಿತ್ಯದ ವಸ್ತುಗಳು ಬೆಲೆ ಏರಿಕೆ ಆಗ್ತಾ ಇದ್ದಾವೆ ಅಂತ ಹೇಳ್ತಾರೆ ಅಂತ ಸರ್. ಸರ್ಕಾರ ನಡೆಸಬೇಕಾದ್ರೆ ಟ್ಯಾಕ್ಸ್ ದುಡ್ಡು ಬೇಕಲ್ಲ, ಬೇಕೇ ಡೆವಲಪ್ಮೆಂಟ್. ಸ್ವಲ್ಪ ಜಾಸ್ತಿ ಮಾಡ್ತೀವಿ, ತೊಗೊಳ್ತೀವಿ, ಡೆವಲಪ್ಮೆಂಟ್. ಅಲ್ಲ ಸರ್, ಗ್ಯಾರಂಟಿ ಗ್ಯಾರಂಟಿ ಬಳಕೆಗೆ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಗ್ಯಾರಂಟಿ ಅದು ಬೇರೆ ಸಬ್ಸಿಡೀಸ್.